ಪೈಲಾದವ್ ಲವ ಹುಟ್ಟ್ಯಾನ ಅಂತ ನೀ ಹೇಳ್ತಿ. ಲವ ಹುಟ್ಟಿಲ್ಲ, ಮೊದಲ ಖುಷಿಯ ಹುಟ್ಟ್ಯಾನ. ಹಿಂದಾಗಡೆ ಯಾರು ನೀನು ಒಂದ್ ಮಾತು ಹೇಳಿದಿ, ಮೊದಲ ಲವ ಹುಟ್ಟ್ಯಾನಂದಿ. ಲವ ಅಂತೇಳಿ ಅವ್ನ ಹೆಸರು ಬರ್ಬೇಕಾದ್ರ ಅದ ಲವಾಳಿ ಗಡ್ಡಿ. ಲವಾಳಿ ಅಂದ್ರೆ ಇದಕ್ಕ ಮರಾಠಿ ಒಳಗ ಜೇಕಿನ ಗಡ್ಡಿಗೆ ಲವಾಳಿ ಗಡ್ಡಿ. ಆ ಲವಾಳಿ ಗಡ್ಡಿ ತಗೊಂಡು ಒಂದ ಮನುಷ್ಯನ ಮೂರ್ತಿ ಮಾಡಿ, ಕೂಸಿನ ಮೂರ್ತಿ ಮಾಡಿ ತೊಟ್ಲಾಗ ಹಾಕಿದ ಬಳಕ ಆಮ್ಯಾಲ ಲವ ಅಳಕೋತ ಬಂದ್ ಹಿಂಗ ತೂಗಿ ಹಿಂಗ ಬಿಡುಗುಡದ. ದ್ವಾಪಾರದಾಗ ನಿಮ್ಮ ಬಸವಣ್ಣ ಹುಟ್ಟ್ಯಾನ ಕೇಳಿಲ್ಲ ಏನ ವಿಸ್ತಾರ ಮನಿನಿಲ್ಲದ ಮನಿ ಹುಟ್ಟ್ಯಾನಿವ ಬಸವಣ್ಣ. ದ್ವಾಪಾರದಾಗ ಹುಟ್ಟಿದವ. ಇದಕ್ಕೆ ಮೊದಲು ಭೂಮಿ ಇತ್ತು ಏನು ಇಲ್ಲೋ ಇತ್ತರ್ಲೆ ಮತ್ತೆ ಇತ್ತಂದ್ರ ಈ ಕಡೆ ಬಂದ್ ಇವೇನು ದೊಡ್ಡವಾಗ್ತಾನ. ಅದಕ್ಕೆ ಈಗೇನು ಹೇಳ್ತಾರು, 4 ಮಂದಿನ ಕೊಂದ ಹೊಗದ ಹೋಗ್ಯ ನೀವು ಇರ್ಲಿ. ಈಗ ಎಷ್ಟು ಕೇಳತ್ತಿದ್ದ ಅಟ್ ಹೇಳುನು. ಅದಕ್ಕ ಈಗೇನ್ ಹೇಳ್ತಾರು, ಏನಂತ ನೀ ತಿಳದ ನೋಡು ತಮ್ಮ ಗಾಳಿ ಒಳಗ ಬೀಜಿಲ್ಲ. ಬೀಜಿಲ್ಲ ಗಾಳಿ ಒಳಗ. ಪ್ರತಿ ಒಂದಕ್ಕೂ ಬೀಜ ಇದ್ದಾಗ ಬೆಳಿ ಬರ್ತೈತಿ ಅಂತ ಹೇಳ್ತಿ. ಅದಕ್ಕೆ ಈಗೇನ್ ಹೇಳ್ತಾರು, ಏನಂತೇವ ನೀ ತಿಳದ ನೋಡು ತಮ್ಮ ಗಾಳಿ ಒಳಗ ಬೀಜಿಲ್ಲ, ನೀರಿನ ಒಳಗ ಸಹಿತಿಲ್ಲಪ್ಪ ಗಂಡಿನ ಬಾಲ, ಬೆಂಕಿಗೆ ಬೀಜ ಯಾವಲ್ಲಿ ಐತಿ ಹೇಳ ಮೊದಲ, ಇವ ಪಂಚಭೂತಗಳ 5 ಅದು 25 ಪಂಚಕರ್ಣಿ ನೋಡು ನೀನು ತ್ಯಾರದು ನಮ್ಮ ಗಿಡದ ಒಳಗ ಉತ್ಪತ್ತಿ ನಿಮ್ಮ ಬೀಜ ಬಾಳ ಬೀಜೆಂದು ಒಳಗ ಬೀಜೆಂದು ಒಳಗ ಬೀಜೆಂದು ಬೀಜ ಮೊದಲ ಅಂತ ಬಗಳುವ ಸ್ವಾನ, ಬೀಜ ಮೊದಲ ಅಂತ ಬಗಳುವ ಸ್ವಾನ. ಬೀಜ ಮೊದಲ ಅಂತ ಬಗಳುವ ಸ್ವಾನ, ಏ ಬಗಳ ಬ್ಯಾಡೋ ತಿಂಡಿ ಹುಟ್ಟೇರಿದೆ ಗಿಂಡಿ ಹೆಚ್ಚ ಅಂತ ಬಂದ ಮಾಡವ್ರೆಲ್ಲ ಹುಟ್ಟೇರಿ ಗಾಳಿಲಿ ಅದಕ್ಕೆ ಏನ್ ಹೇಳ್ಬೇಕಾಗೈತಿಪ್ಪ ಮತ್ತೇನ್ರಿವ? ಯಾವಕ್ಕಂದ್ರ ಒಳಗ ದುರ್ವಾಸ ಋಷಿ ತಂದ. ನನ್ನ ತಮ್ಮ ನಿನಗ ದುರ್ವಾಸ ಋಷಿನ ಕೇಳಿ ನೀನು ಇಲ್ಲ ಕೇಳಿಲ್ಲ. ಒಂದ್ ಮಾತು ಹೇಳ್ರವ್ರ, ಏನಂತ್ರಿ? ಯಾವ ಕೃಷ್ಣ ಪರಮಾತ್ಮ ಹೆಣ್ಮಕ್ಳು ಜಳಕ ಮಾಡಲಿ ಯಾಕ ಕೊಳಲು ತಗೊಂಡು ಹೋದತ್ ನಾವ್ ಹೇಳಂಟ್ಲಿ. ಏನ್ ಹೇಳ್ತಾನು? ಏ ನಮ್ಮ ದುರ್ವಾಸ ಋಷಿ ಜಳಕ ಕೂತಾಗ ನಿಮ್ಮವ್ವ ಯಾಕೆ ಹೋಗಿಳತ್ತ? ಏ ಹುಚ್ಚ ಪ್ಯಾಲಿ, ಆಕಿ ಜಳಕಕ್ಕೆ ಕೂತ ಅವ ಜಳಕಕ್ಕೆ ಕೂತಾನ ತಾಕಿ ಹೋಗಿಲ್ಲ. ಇದ ಮೊದಲ ಮಹತ್ವ ತಿಳ್ಕೊ. ಅವ ಜಳಕಕ್ಕೆ ಕೂತಾನ ಅನ್ನೋದಕ್ಕಿಗೆ ಖಾನ ಕೂನು ಗೊತ್ತ ಇಲ್ಲ. ತನ್ನ ಗೆಳತಿಯರನ್ನ ಕರ್ಕೊಂಡು ನದಿ ಜಳಕಕ್ಕೆ ಹೊಂಟಿಳಕ್ಕೆ. ನದಿ ಸ್ನಾನಕ್ಕೆ ಹೋದಾಗ ಆಮೇಲೆ ಗೊತ್ತಾತ ದುರ್ವಾಸ ಋಷಿ ಒಳಗ್ ಕೂತಾನ ನೀರಾಗ ಅನ್ನೋದು ದೂರಿಂದ ನೋಡ್ಯಾಳಕ್ಕೆ. ಮತ್ತ ಅವ ಜಳಕಕ್ಕೆ ಕುಂಡ್ರಾಂಡ್ಲಿ ಮುದ್ದಮ್ಮನ ಹೋಗ್ಯಾಳ ಅಂದಿ ಸುಟ್ಟುಕೊಂಡ ಸತ್ಯ ಸುಳ್ಳು ಮಾತಾಡ್ಲಕ್ ಹೋಗಬೇಡ. ಪುರಾಣಕ್ಕ ಯಾವ್ದು ಶಾಸ್ತ್ರ ಏನೈತಿ ಅದನ್ನ ಮಾತಾಡ. ಆಕಿ ಜಾವ ಜಳಕ್ ಕೂತ ಅನ್ನೋದು ಗೊತ್ತಿರ್ಲಾಕಾಗಿ ಹೋದಳತಿಕಿ ಒಳಗ. ಯಾವ್ರೆ ಕಲಿಸ್ಯಾನೋ ನಿನಗೆ ಹಿಂಗ್ ಮಾತಾಡತ್ ಹೇಳಿ? ಆಕಿ ಅವ್ ಕೂತದೇನಾಕಿ ಗೊತ್ತಿತ್ತ ನನಗೆ ಇಲ್ಲ. ತನ್ನ ಗೆಳತಿಯರನ್ನ ಕರ್ಕೊಂಡ ನದಿ ಸ್ನಾನಕ್ಕೆ ಹೋದ ಬಳಕ ದುರ್ವಾಸ ಋಷಿ ಒಳಗದ ಅನ್ನೋದು ಗೊತ್ತಾತ. ಅವಾಗ ಕೈಪ ಯಾವಾಗ ನೀರಿನೊಳಗ ಹರ್ಕೊಂಡು ಹೋಗಿತ್ತು, ಶರೀರ ಮ್ಯಾಲಿನ ಮೋಹ ಬಿಟ್ಟು ಹೇಳ್ತಾನೆ, ಇವ ನಾ ಹುಟ್ಟಿರುವಂತ ಕೈಪ್ ಹರ್ಕೊಂಡ ಹೋಗ್ಯದ ತಾಯಿ ದ್ರೌಪದ, ಮ್ಯಾಲ ಬರೋ ಪರಿಸ್ಥಿತಿ ನಂದ ಇಲ್ಲ ಅಂದಾಗ ಅವಾಗ ತಾ ಹುಟ್ಟಿರುವಂತ ಸೀರೆ ಹರಿದು ಯಾವಾಗ ನೀರಿನೊಳಗ ಬಿಟ್ಟಳು ಕೈಪ್ ಮಾಡಿ ಕಟ್ಟಕೊಂಡ ಬಂದ ಮ್ಯಾಲ ದುರ್ವಾಸ ಋಷಿ ಮಾತು ಕೊಟ್ಟಾರ. ಮತ್ತ ಆಕೆ ಅವ್ ಜಳಕ ಮಾಡೋದು ಗೊತ್ತಿತ್ತ ಹೇಳಿ ಹೋಗ್ಯಾಳ ಅಂದ್ರ ನಿಂದ ಯಾವ ಪುರಾಣ ಐತಿ ತಗೊಂಡ ಬಾದ ನೀ ಗೊತ್ತೇನ? ಒಟ್ಟ ನಂದ ನಡ್ದೈತಿ ಮಾರಾಟ ನನ್ಲೆ ನಾ ಅಂದದ ನಡಿತೈತಿ ಅಂತ ತಿಳ್ಕೊಂಡ ಹುಚ್ಚ ಯಾರಂದ್ರೆ ತಲೆ ಕೆಡಿಸಿ ಮತ್ತೆ ಯಾವ ಊರಾಗ್ರಿ ಬಡಸ್ಕೊಂಡಿ ನಾ ಅಂತಿದ್ದ ರಾವಣ ಹಂಗ ಬಂದೈತಿ ಈ ಮಗನಿಗೆ ಸೊಕ್ಕ ಹೇಳತ್ಯಾರು. ಇನ್ನೊಂದು ಮಾತು ಹೇಳ್ರ, ಯಾವ ಲಕ್ಷ್ಮಣನ ಸಂಗಾಟ ಬೆನ್ನ ಹಚ್ಚಿ ಕಳಿಸಿದ ಯಾವ ರಾಮದೇವ ಗಿನಿ ಸುದ್ದಿ ಹೇಳಿದೆ. ಅವಾಗ ವಾಲ್ಮೀಕಿ ಮಹರ್ಷಿ ಆಶ್ರಮ ಇತ್ತು, ಆಶ್ರಮದೊಳಗೆ ಹೋದ ಬಳಕ ಪೈಲ ಹುಟ್ಟಿದ ಮಗ
ಲವ ಹುಟ್ಟಿದತ್ರಿ ಪೈಲಾದವ ಹೌದು ಪೈಲಾದವ ಲವ ಹುಟ್ಟ್ಯಾನತ್ ನೀ ಹೇಳ್ತಿ ಹೇಳ್ತಾರ ಲವ ಹುಟ್ಟಿಲ್ಲ ಮೊದಲ ಖುಷಿಯ ಹುಟ್ಟ್ಯಾನ ಹೌದು ಹಿಂದಾಗಡೆ ಯಾರು ನೀನು ಒಂದ್ ಮಾತು ಹೇಳಿದಿ ಮೊದಲ ಲವ ಹುಟ್ಟ್ಯಾನಂದಿ ಹೌದು ಲವ ಅಂತೇಳಿ ಅವ್ನ ಹೆಸರು ಬರ್ಬೇಕಾದ್ರ ಅದ ಲವಾಳಿ ಗಡ್ಡಿ ಹೌದು ಲವಾಳಿ ಅಂದ್ರೆ ಇದಕ್ಕ ಎದಕ್ರಿ ಮರಾಠಿ ಒಳಗ ಜೇಕಿನ ಗಡ್ಡಿಗೆ ಲವಾಳಿ ಗಡ್ಡಿ ಅಂತಾರ ಮರಾಠಿ ಒಳಗ ಆ ಲವಾಳಿ ಗಡ್ಡಿ ತಗೊಂಡು ಒಂದ ಮನುಷ್ಯನ ಮೂರ್ತಿ ಮಾಡಿ ಕೂಸಿನ ಮೂರ್ತಿ ಮಾಡಿ ತೊಟ್ಲಾಗ ಹಾಕಿದ ಬಳಕ ಆಮೇಲೆ ಲವ ಅಳಕೋತ ಬಂದ್ ಹಿಂಗ ತೂಗಿ ಹಿಂಗ ಬಿಡುಗುಡದ ಹೌದು ಲವಾಳಿ ಗಡ್ಡಿದಿಂದ ತಯಾರಾದದಕ್ಕಾಗಿ ಅವಂಗ ಲವ ಅಂತ ಹೆಸರು ಬಂದದ ಮೊದಲು ಹುಟ್ಟಿದ ಖುಷಿಯ ಈ ವಾಲ್ಮೀಕಿ ತಯಾರು ಮಾಡಿದ ಹಿಂದಾಗಡೆ ಇದು ಲವ ನೀ ಹೇಳ್ತಿ ಮೊದಲ ಲವ ಹುಟ್ಟ್ಯಾನ ಅಂತ ಹೇಳಿ ಯಾರನ್ನ ಮಳ್ಳ ಮಾಡ್ಬೇಕತ್ತದ ತಮ್ಮ ಇಲ್ಲ ಯಾವಂದ್ರೆ ಮಗಂದು ಓದ ನಂದೈತಿ ಅನ್ನೋದು ಮತ್ತೊಬ್ಬರ ಮಕ್ಕಳಿಗೆ ಹೋಗಿಸಿಂದ ಇದು ನಿಂದೈತಿ ಅನ್ನೋದು ಅನ್ಬೇಡ ನಿನ್ನ ಮಗನ ಓದ ಮತ್ತೊಬ್ಬ ಕುಡುದು ಮತ್ತೊಬ್ಬನ ಮಗನ್ ತಂದ ನಂದೈತಿ ಅನ್ನೋದು ಹಂಗ ಮಾತಾಡ್ಲಕ್ ಹೋಗ್ಬೇಡ ಲಕ್ಷ್ಮಣ ತಿಳಿದ್ರ ವಿಷಯ ಮಾತಾಡ ಇಲ್ಲ ಅಂದ್ರ ಅಟ್ಟ ಮಾತು ಗಾತೈತಿ ಮಾತು ಮುತ್ತೈತಿ ಮಾತು ಮಾಣಿಕ್ಯೈತಿ ಮಾತು ರತ್ನ ಐತಿ ಮಾನುಳ್ಳ ಮನುಷ್ಯಾಗ ಮಾತಿನ ಪೆಟ್ಟ ಕನದಾಳ ಕತ್ತಿ ನಿನಗ ಲತ್ತಿ ಪೆಟ್ಟ ಹೌದು ಖರಿಯದ ಅದ ಹೆಂಗಾಗಲ್ಲ ಕತ್ತಿಯದಪ್ಪ ಅಂದ್ರ ಇದಕ್ಕ ಹೆಂಗ ಮತ್ತ ಇನ್ನೊಂದು ವಿಷಯ ಹೇಳೇನ್ರಿ ಒಳಗ ಏನಂತ್ರಿ ಒಬ್ಬಾಕಿನ ಹೆಣ್ಮಗಳಿದ್ದಳತ್ತ ಆಕಿಗೆ 4 ಮಂದಿ ಅಣ್ಣತಮ್ಮರು ಇದ್ರತ್ತ ಆಕಿನ ಮಾಡಿ ಕೊಟ್ರತ್ತ ಚಲೋ ಅಂತ ಗಂಡನ್ ನೋಡಿ ಗಂಡ ಹೆಂಡತಿ ಕೂಡಿ ಒಡಗೂಡ್ದಾಗ ಮರದಿವ್ಸ ಹೆಣ್ತಿ ಅಂದಳತ್ತ ಗಂಡ ಹೆಣ್ತಿ ಅಂದ್ರೆ ಹಿಂಗ ಅನ್ರಿ ಅಂದಳತ್ತ ಅವಾಗ ಗಂಡ ಅಂದತ್ತ ಹಿಂಗ ನೋಡಂದತ್ತ ಅವ ಗಂಡ ನಮ್ಮ ಮನ್ಯ ಮೂರಾಗ ಆಡ ಬಿಟ್ಕೊಂಡು ಹೋಗ್ತೀನಿ ಹಳದಾಗ ದಿವಸ ಮಾಡ್ತೀನಿ ಅಂದಳ ಯಾರಿಗ್ರೆ ಕರೆ ಪಟಾಸು ಮಾತ ನೀವು ಗಂಡ ಹೆಂಡತಿ ಕೂಡ್ಕೊಂಡ್ರಪ್ಪ ಅಂದ್ರ ಹೊಳ್ಳ ಶಬ್ದ ಮಾತಾಡಂಗಿಲ್ಲ ಅವ್ರು ಹಿಂಗ್ ಮಾಡಿದೀವ ನಂಗ ಏನ ಮಾನುಳ್ಳವ್ರ ನಿನಗತ್ಲೆ ಕಚ್ಚಿಲೆ ಒಂದ್ ಜರ ಡಿಲ್ಲ ಇದ್ದು ಅಂದ್ರ ಎಲ್ಲನ ಮಾತಾಡ್ತಾವ ಹಂಗ ಮಾಡ್ಲಕ್ ಹೋಗ್ಬೇಡಿಪ್ಪ ನಿನಗ ತಿಳಿದ್ರ ಶಾಸ್ತ್ರ ಲೆಕ್ಕಲಿ ಮಾತಾಡ ಇರ್ಲಿಕ್ಕ ಬಿಟ್ಟು ಬೇಡ ಈಗೇನ್ ಹೇಳ್ತಾರ ಕವಿಗಳು ಶೂನ್ಯ ಶೂನ್ಯ ಏ ಇಲ್ಲ ಅಂತೀರಿ ಏನೇನ ಏನು ಇಲ್ಲದ ನಿನಗೇನ ಗೋಣ ಏ ಓನದ ಒಂದೇ ಇತ್ತ ಅಂತೀರಿ ಅದ ಯಾವ ನೋಡ್ಯಾನ ಅಂತೀರಿ ಅದನ್ನ ಯಾವ ನಾದದೊಳಗೆ ಬೀಜ ಇಲ್ಲದ ಆ ಬೀಜ ಯಾವ ಕ್ವಾಟಾನ ಅದರೊಳಗ ಯಾವ ಹುಟ್ಟ್ಯಾನ ಏ ಬೀಜಿನ ಮಗ ಈ ಕೈ ಬೀಜ ಬಾಡ ಕನ್ನಡ ಹುಡುಗ ಎದನ್ಯಾವ ಬರದಿಟ್ಟಾನ 3 ಮಂದಿ ಎದನ್ಯಾವ ಬರದಿಟ್ಟಾನ ಮೂಲ ಸೃಷ್ಟಿ ಮತ ಬಹಳ ಗುಮ್ಮ ಏ ಕೇಳೋ ನಿನ್ನ ಗೊರವಿನ ತಿಳಿಲಾರ್ದ ಬಂದಿಯೋ ಜ್ಞಾನ ಪುರುಷ ಮೊದಲ್ಯಾವಲ್ಲಿ ಹುಟ್ಟಿ ಹೇಳಿ ಮಾಡೋ ಗಾಯನ ಮುಂದಿನ ಸಂಧಿ ಹೇಳಿ ಮಾಡೋ ಗಾಯನ ಏ ಆದಿಯ ಪುರುಷ ಮೊದಲ್ಯಾವಲ್ಲಿ ಹುಟ್ಟಿ ಹೇಳಿ ಮಾಡೋ ಗಾಯನ ಮುಂದ ತಮ್ಮ ಹೇಳಿ ಮಾಡೋ ಗಾಯನ ಸ್ವಯಂ ಶಕ್ತಿ ಇಲ್ಲದೆ ಸ್ವಯಂ ನಾದ ಯಾವಲ್ಲಿ ಆ ಶಕ್ತಿ ವಾಪದಿಂದ ಗೋಲಾಕಾರದ ಮ್ಯಾಲಿ ಓಂ ಎಂಬೋ ನಾಮ ಜೈಕರಿಸಿ ಅದರಿಂದ ಜ್ಯೋತಿ ಪ್ರಜ್ವಲಿಸಿ ಆಕಾಶ ಭಾಗವು ಧರಸಿ ಆಕಾಶದ ಒಡಲುಳು ವಾಯು ತತ್ವೋದ್ಭವ ತತ್ವೋದ್ಭವಸಿಯಾಗಿ ವಾಯು ತತ್ವದಲ್ಲಿ ಅಗ್ನಿ ಹುಟ್ಟಿಯ ಮ್ಯಾಲೆ 200 ಗೋಲ ಕಲ್ಚಿ ಬಿದ್ದಾವದು ಭಾಗದಲ್ಲಿ 1
ಒಂದ ಗೋಲಿನೊಳಗ ಭೂಮಿ ತಯ್ಯಾರಾತ ಹೊಚ್ಚ ಬ್ಯಾಲಿ ಹಿಂಗ ತಗದ ಹೇಳಬೇಕ ಸೋಸಿ ಸಭ ಮಾಡತೈತ್ಯೋ ಚೌಕಾಸಿ ಇದು ಭೂಗೋಳ ಶಾಸ್ತ್ರಕ್ಕನುಸಾರಸಿ ಅನಸರಸಿ ಯಾವಲ್ಲಿ ಬೆಳೆದು ಬಲ ಅರಸಿಕೊಂಡು ಹಾರದೆ ಕೇಳು ಪಾರದೇಶಿ ಮ್ಯಾಲ ಬಿಟ್ಟ ನಾಸಿ ಆಗಿಯಾಗ ಈ ಭೂಮಿ ಬೀಜಿನ ನ್ಯಾಯ ಕೇಳಿ ಯಾವಲ್ಲಿ ಇದು ಹೌದೇನ ಅಲ್ಲ ಕೇಳಿಕೊರ ಪಂಡಿತರಲ್ಲಿ ತಕರಾರ ಇದ್ರ ಈಗ ಸದ್ಯ ಕೇಳೋ ಸಭೆಯಲ್ಲಿ ಬೇಕಂದ್ರ ಪುರಾಣಗಳ ತರಿಸಿ ನಿನ್ನ ಕಲಿಸಿದ ಗುರುವಿನ ಕರೆಸಿ ಪ್ರಮಾಣ ಆಗ್ಲಿ ಹರದೇಶಿ ಹರದೇಶಿ ನಿನ್ನ ಗುರುವಿಗೆ ಗುರು ಇಲ್ಲ ನೀ ಯಾವ ಪಾರದೇಶಿ ಕೇಳು ಹರದೇಶಿ ಏನ್ ಕೇಳ್ತಾರ ನೋಡ ಏನಂತ ಕೇಳ್ತಾರೆ ಇವ ಮೂಲ ಸ್ವಯಂ ಶಕ್ತಿ ಇಲ್ಲದೆ ಸ್ವಯಂ ನಾದ ಯಾವಲ್ಲಿ ಯಾವಲ್ಲಿ ಆ ಶಕ್ತಿ ವಾಪದಿಂದ ಗೋಲಾಕಾರ ಆದ ಮ್ಯಾಲಿ ಹೌದವ ಓಂ ಎಂಬು ನಾದ ಝೇಂಕರಿಸಿ ಝೇಂಕರಿಸಿ ಅದರಿಂದ ಜ್ಯೋತಿ ಪ್ರಜ್ವಲಿಸಿ ಹೌದು. ಆಕಾಶ ಭಾಗ ಉದ್ಧರಿಸಿ ಉದ್ಧರಿಸಿ ಆಕಾಶದ ಒಡಲೊಳು ವಾಯು ತತ್ವ ಉದ್ಭವಿಸಿ ಹೌದು ಹೌದವ ಮೊದಲ ಮೂಲ ಸ್ವಯಂ ಶಕ್ತಿ ಬೇಕ ಮೊದಲು ಬೇಕು ಸ್ವಯಂ ಶಕ್ತಿ ಇದ್ದಾಗನ ಓಂ ಎಂಬು ನಾದ ಒಳಗ ಕೂಡ್ಕೋತ ಹೌದು ಹೌದು ಆಮ್ಯಾಲ ಎಲ್ಲ ಚಾಲು ಆತಿ ಕಡೆ ಅಲ್ಲಿಗಿನ್ ಚಾಲು ಆಯ್ತು ಸ್ವಯಂ ಶಕ್ತಿ ಮೊದಲು ಇದ್ದಕ್ಕಿನ್ನ ಹೌದವ ನನ್ನ ಬಿಟ್ಟು ನೀ ಏನ್ರಿ ಮಾಡಿ ಏನ ಇಲ್ಲ ಏನೂ ಇಲ್ಲ ಇವು ನೋಡುನು ಇದಕ್ಕೂ ಹೊಳ್ಳೆ ಜವಾಬ್ ಮಾಡಿ ಇಟ್ಟಾರ ಮಾತಿದನ ಹೌದು ಹೌದ್ರಲ್ಲ ಹೊಳ್ಳೆ ಬಂದ ಮಾಡ್ತಾರ ನೋಡುನ್ಲ ಯಪ್ಪ ಇನ್ನೇನು ಮಾಡ್ತಾನ ನೀನು ಜವಾಬ ಮಾಡ್ತಾರ ಹೇತ್ ಮನಿ ಸಾರಿಸ್ತಾರ ನೋಡತ್ತ ನಾ 3 ಮಂದಿ ಸಾರ್ಸಿ ಮೂರು ಅದಕ್ಕೆ ಹೇಳ್ತಾರ ಏನಂತ ಹೇಳ್ತಾರಿ ಈ ಭೂಮಿ ಬೀಜಿನ ನ್ಯಾಯ ಕೇಳ್ರಿ ಯಾವಲ್ಲಿ ಯಾವಲ್ಲಿ ಇದು ಹೌದೇನ ಅಲ್ಲ ಕೇಳಿಕೋರ ಪಂಡಿತರಲ್ಲಿ ಪಂಡಿತರಲ್ಲಿ ತಮ್ಮ ಇದು ಹೆಂಗ ಆಗ್ಲಕತ್ತದ ಅಂದ್ರ ನಮ್ಮ ಕಣದಾಳ ಲಕ್ಷ್ಮಣ ದಗದ ಹೆಂಗವ ನಾ ಕೇಳೋದು ಒಂದು ಬ್ಯಾರೆ ಇವ್ ಹೇಳೋದು ಒಂದು ಬ್ಯಾರೆ ಹೌದು 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 ಖರೆ ನಿನಗೆ ಏನು ಕೇಳಿನಿ ರಾಮನು ಸೀತಾನು ಕೂಡಿ ವನವಾಸಕ್ಕೆ ಹೋಗುವಾಗ ಇವರಿಗೊಂದು ಹಾವು ಬೆನ್ನ ಹತ್ತಿತ್ತು ಅದು ಯಾವ ಅರಣ್ಯದೊಳಗ ಬೆನ್ನ ಹತ್ತಿತ್ತು ಕೇಳಿದವ್ರಲ್ಲ ಇಲ್ಲ ಬಾಳ ಶಾಣ್ಯಾನ ಹುಡುಗ अंदर काम नहीं जी नहीं करता हाँ ऊपर ऊपर से अप्पा 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 करने का अंदर तेरा अप्पा भी नहीं तेरा चाचा भी नहीं इसका दादा भी नहीं है तेरा क्या भी नहीं है ಎಲ್ಲ ಎದಕ್ಕೆ ಹೋಗಲಾತಿದ್ವಿ ಹೋ ಶೇಂಗಾ ತಿಂದ ನಾಯಿ ಗತ್ಲೆ ಹೌದ್ರ ಏನು ಮಾಡ್ಲತ್ತಿದ್ದ ಬಂಡಾಟ ಹೌದು ಹೌದ್ರಲ್ಲೇ ಅದಕ್ಕೆ ಈಗೇನು ಹೇಳತ್ತೇನೋ ಏನಂತ ಹೇಳ್ತಾನ ತಂಗಿ ನಿಮ್ಮ ಶೆಟ್ಟಿವಿ ದೊಡ್ಡಕ್ಕೆ ಅಂತ ಹೇಳ್ತಿ ಹೇಳ್ತಾವಿ ಶೆಟ್ಟಿವಿ ದೊಡ್ಡಕ್ಕಿದಳಂದ್ರ ಹುಟ್ಟಿದ ಕೂಸಿಗೆ ಅಟ್ಟ ಹಣಿಬಾರ ಬರಿತಾಳ ಹೌದಲ್ಲ ಹೌದು ಹೌದು ಮತ್ತೆ ಎಷ್ಟೋ ಹೆಣ್ಮಕ್ಳ ಹೊಟ್ಟಿ ಒಳಗ ಕೂಸಿ ಸತ್ತ ಬರ್ತೈತೆ ಹೊರಗ ಹೌದಾ ಕೂಸು ಸತ್ತ ಬರ್ತೈತಿ ಅದರ ಹಣಿಬಾರಿ ಯಾರು ಬರಿತಾರೋ ಅಂತ ಕೇಳಿ ಅಂದ್ರಲ್ಲ ಅವಂಗೊಂದು ಭ್ರಮೆ ಆಗ್ಯದ ಏನ ಹುಟ್ಟುವಂತ ಕೂಸು ಹುಟ್ಟಿದ ಸಾಯ್ತಿತ್ಲೆ ಅದನ್ನ ನಮ್ಮ ಅಪ್ಪನ ಬರ್ದಾನ ತಿವಂಗೊಂದು ಭ್ರಮೆ ಆಗ್ಯದ ಹಂಗಿಲ್ಲ ಹೆಂಗ್ರಿ ಅದ್ರ ಕೆಲಸ ಬ್ಯಾರೆ ಅದ ಹೆಂಗವ ಅದು ನೀ ಹಿಂದಿಕ್ಕಿನ ಜನ್ಮದಾಗ ಮಾಡಿರುವಂತ ಕರ್ಮ ಹೌದಲ್ಲ ಹೆಂಗಪ್ಪ ಅಂದ್ರ ಈಗ ನೋಡ ಮನುಷ್ಯಾಗ ಹೆಂಗಾಗ್ತದ ಹೆಂಗ್ರಿ ಯಾವಂಗ್ರಿ ಒಬ್ಬ ಏನೇ ಹೆಚ್ಚಾಗಿತ್ತಂದ್ರ ಒಂದ ತೊಗರಿ ಹೊಡಿ ಎಣ್ಣೀರೆ ಕುಡ್ದು ಸತ್ತಿರತಾನ ಬಿಟ್ರ ಒಂದ್ ಗಿಡ ಕುರ್ಲ್ರೆ ಹಾಕೊಂಡಿರ್ತಾನ ಎದಕ್ಕ ತೇನೆ ಹೆಚ್ಚಾಗಿ ಏನ್ ತ್ರಾಸಾಗಿ ಸತ್ತಿರ್ತಾನ ಮುಂದಿನ ದಗದ ನೇಗಂಗಿಲ್ಲ ತೇಳಿ ಅವನ ಅವಧಿ ಇನ್ನ ಬಂದಿರಂಗಿಲ್ಲ ಅವನ ಸಾವದ ಅವಧಿ ಇಷ್ಟ ದಿವ್ಸ ಬಾಕಿ ಉಳಿದಿರ್ತೈತಿ ಅದ ಬಾಕಿ ಉಳಿದಿರ್ತೈತಿ ಖರೆ ಅದನ್ನೆಲ್ಲ ಅನುಭವಿಸ್ಬೇಕಾಗಿರ್ತೈತಿ ಅದನ್ನ ಅನುಭವಿಸೋ ತಾಕತ್ತು ನಿನ್ನಲ್ಲಿ ಇರೋದಕ್ಕಾಗಿ ನೀ ಏನೋ ಒಂದ ಕೆಟ್ಟ ಕೆಲಸ ಮಾಡ್ಕೊಂಡ ಸಾಧ್ಯ ಅಂದ್ರ ಅದನ್ನ ಅನುಭವಿಸಲಾಕನ ಮತ್ತೊಬ್ಬರು ಹೊಟ್ಟಿ ಒಳಗೆ ಹುಟ್ಟಿ ನೀ ಎಷ್ಟು ದಿವಸ ಬದುಕಬೇಕಾಗಿತ್ತು ಅಟ್ ತಾತ್ಕಾಲಿಕ ಬರೇ ಒಂದ್ 3 ಗಳಿಗೆ ನಿನ್ನ ಆಯುಷ್ಯ ಇನ್ನ ಬಾಕಿ ಉಳಿದಿತ್ತಂದ್ರ ಹುಟ್ಟಿದ ಕೂಡಲೇ ಪಾಟ್ನ ಸಾಯಬೇಕಾಗ್ತದೆ ಅದಕ್ಕ ತಾರ ನೋಡ ಬಾಳ ಚಂದ ಇತ್ತವ ಕಣದಾಳ ಲಕ್ಷ್ಮಣ ಅಂತ ಅದ ಕೂಸು ಬಾಳ ಚಂದ ಇತ್ತು ಹುಟ್ಟಿ ಬರೇ ಒಂದು ಗಳಿಗ್ಯಾಗ ಸಾಯ್ತ ಯಾಕೆ ಗಳಿಗ್ಯಾಗ ಸಾಯ್ತೈತಿ ಇನ್ನ ಒಂದು ಗಳಿಗೆ ಹಿಂದಕಿನ ಜನ್ಮದಾಗ ಮಾಡಿರೋ ಕರ್ಮ ಏನ ಕಳಿಬೇಕಾಗಿ ಅದನ್ನ ಇಲ್ಲಿ ಬಂದು ಪಾಡಿ ಉಳ್ದೈತಿ ಹುಟ್ಟಿ ಸಾಯ್ಬೇಕಾಗಿತ್ತು ಜರ ಏನು ಉಳಿದಿರ್ತೈತಿ ನಾವ್ ಮಾಡಿ ಕರ್ಮ ಅನುಭವಿಸೋದು ಅದನ್ನ ಕಳಿಬೇಕಾಗ್ತೈತಿ ಹುಟ್ಟಿದ ಕೂಸು ಮಾತ್ರ ನೋಡಿ ಎಟ್ಟೆಟ್ಟು ಒಂದೊಂದು 3 ತಿಂಗಳಿಗೆ ಸಾಯ್ತಾವು ಒಂದೊಂದ್ ದಿನ ತೊಟ್ಲಾಗ ಹಾಕವ್ರದೀವ ಸಾಯ್ತಾವು ಯಾಕ ಆ ವಿನಾಟ ದಿವಸ ಹಿಂದಕಿನ ಜನ್ಮದಾಗ ಬಾಳಿ ಬದುಕಬೇಕಾಗಿರ್ತೈತಿ ಅದ ಬಾಕಿ ಉಳಿದಿತ್ತಂದ್ರ ಅದ್ರ ಬಡ್ಡಿ ಸಮೇತ ಚುಕ್ತಾ ಮಾಡ್ಬೇಕಾಗ್ತದೆ ಅಷ್ಟು ದಿವಸ ಬದುಕಿನ ಇಷ್ಟು ದಿವಸ ಸಾಯ್ಬೇಕಾಗ್ತದೆ ಅದಕ್ಕ ಇನ್ನೊಂದು ಮಾತು ಹೇಳೇನ್ರಿ ಏನಂದ್ರಿ
ಬ್ರಹ್ಮದೇವ ಯಾಕೆ ಬರಂಗಿಲ್ಲ ಮನಿ ಒಳಗ ತಂದಾಗ ಏನ್ ಹೇಳ್ತಾನು ನಿಮ್ಮ ಅವ್ಗ ಬರೀಲಾಕ ನಾವು ಇಜಾಜತ್ ಕೊಟ್ಟಿದೀವಿ ಸುಮ್ ಹೋಗಿ ಬರೋದು ಆಗದ ಅಟ್ಟ ತಕ್ಯದ ಹೌದಾ ಇರ್ಲಿಕ್ಕಂದ್ರ ಅಲ್ಲಿ ಅವ ಯಾಕೆ ಬರಂಗಿಲ್ಲ ಅಂದ್ರ ಮೈಲಿಗೆ ಮುಡ್ಚಟ್ಟ ಇರ್ತತಿ ಅತ್ತ ಅದಕ್ಕ ಅವ ಅಲ್ಲಿ ಬರಂಗಿಲ್ಲ ಒಳಗ್ ಬರಂಗಿಲ್ಲ ನೀವು ಅಲ್ಲೋ ತಮ್ಮ ಹೇಳ್ರಿ ಮೈಲಿಗೆ ಮುಡ್ಚಟ್ಟ ಇರ್ತತಿ ಒಳಗ್ ಬರಂಗಿಲ್ಲ ಅಂತ ಹೇಳ್ತಿ ಅದ ಮೈಲಿಗೆ ಮುಡ್ಚಟ್ಟ ಅದ ಗರ್ಭದೊಳಗಿಂದ ಬಂದಿರುವಂತ ಕೂಸಿನ ತಗೊಂಡ ಕೈಯಾಗ ಹಿಡಿದು ಮಾರೆಲ್ಲ ಮುದ್ದ ಮಾಡಿ ಬೆಲ್ಲ ಕುಡ್ತಿರ್ತಿ ಅವಾಗ ಎಲ್ಲಿ ಇರ್ತೈತಿ ನಿನ್ನ ಮೈಲಿಗೆ ಮುಡ್ಚಟ್ಟ ಎಲ್ಲಿ ಇರ್ತದ ಅವಾಗ ಮೈಲಿಗೆ ಮುಡ್ಚಟ್ಟ ಇರ್ತೈತಿ ಇಲ್ಲ ಇರ್ತೈತ್ರಲ್ಲ ಬ್ರಹ್ಮದೇವ ಮೈಲಿಗೆ ಮುಡ್ಚಟ್ಟ ಇರ್ತೈತಿ ಒಳಗ ಬರಂಗಿಲ್ಲ ಮತ್ತ ಹುಟ್ಟಿದ ಕೂಸಿಗೆ ತೇಟ ನನ್ನಂಗ ಐತಿ ರಗತ ಕನ್ಯಾಂದ ಬಿದ್ರಪ್ಲೆ ಕೈಯಾಗ ತಗೊಂಡ ಮಾರಿ ಎಲ್ಲ ನೇಕಿ ಅಗದಿ ಅದಕ್ಕೆ ಬೆಲ್ಲ ಕುಡ್ತಿರ್ತಿ ಅವಾಗ ಮೈಲಿಗೆ ಮುಡ್ಚಟ್ಟದಾಗಿಂದ ಇರಂಗಿಲ್ಲ ನಿಮ್ಮನ ಬಾಟಾ ಕಂಪನಿಲೇ ಬಿದ್ದಾವ ಲಾತಿ ಎಲ್ಲಿರಿ ಗೊತ್ತಿಲ್ಲ ನನಗಬರು ನೆಟ್ಟಗೆ ಮಾತಾಡೋದು ಕಲಿ ನಾ ಮಾಪ ಹಂಗಿದ್ದ ನಾವ್ ಮೈಲಿಗೆ ಮುಡ್ಚಟ್ಟ ಐತತ್ ಬರಂಗಿಲ್ಲ ಮೈಲಿಗೆ ಮುಡ್ಚಟ್ಟ ಏನ ತಳದಾಗ ನಮಗಿತ್ತನ ನಿಮ್ಮ ಅಪ್ಪಗೆ ಇಂದ್ರಿಗೆ ಬಗಲಾಗ ಸೋರ್ತಿತ್ತು ನನ್ನ ತಂಗಳು ತುಕಡಿ ಕೌಂದಿ ಕಟ್ಕೊಂಡು ತಿರುಗುತ್ತಿದ್ದೆ ಸುಮ್ಮ ಬೇಕತ್ತ ಪಾಲಾಚೋಳನ್ಲೆ ನಡಿಸ್ಯಾ ನೋಡ್ರಿ ನಾಟಕ ಈಗೇನು ಹೇಳತ್ತಾರು ಹೇಳ್ತಾರಿ ಏನತಿ ಈ ಬೀಜ ಹೆಂಗೈತಿ ಇದು ಕಣದಾಳ ಬೀಜ ಬೀಜ ಹೆಚ್ಚಿಂದ ನೀವು ಈ ಬೀಜ ಹೆಂಗೈತಿ ಬೀಜಗೆ ಬೆಂಕಿ ಹತ್ಲಿ ಇದು ಈ ಬೀಜ ಬೇರೆ ಅಲ್ಲ ಇದು ಈ ಬೀಜ ಹೆಂಗ ಇದು ಕೊತ್ತಂಬರಿ ಬೀಜ ಇದು ಚಪ್ಪಲ್ಗ ಅಲ್ಲಿ ಯಾರು ಹಚ್ಚಲ್ಲಿ ಅಟ್ಟ ನಾಡ್ತದ ಅನ್ಕತಕ್ಕ ನಾಟುದಿಲ್ಲ ಚಪ್ಪಲ್ ಎತ್ತಿ ತಿಕ್ಕ ನಮಗತ್ತ ನೋಡ್ರಿ ಬಾಳ ಮಾತಾಡ್ಲತ್ತ ಬಾಳ ಮಾತಾಡ್ತಾರ ಅದಕ್ಕೆ ಈಗೇನು ಹೇಳ್ತಾರು ಏನಂತೇವ ರೊಕ್ಕದ ಆಸೆಕ್ಕಾಗಿ ಸಿಕ್ಕಂಗ ಬಗಳು ಬ್ಯಾಡು ಹೌದಲ್ಲ ನಡಿಲಿ